ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಗಿದೆ ವಿಡಿಯೋ ಮಾಡಿ, ಎಡಿಟು ಮಾಡೋಕ್ಕೆ ಟೈಮ್ ಆಗ್ತಿಲ್ಲ, ಸಾರಿ. ಇವತ್ತೇನಂತ ಅಂದರೆ ಸಿಂಪಲಾಗಿ ಮಲೈ ಕೋಫ್ತಾ ಮಾಡೋದು ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು, ವೆರಿ ಈಸಿ. ನೀವೇ ನೋಡಿ, ಫುಲ್ ವಿಡಿಯೋ ನೋಡಿ, ಆಯಿತಾ? ಎಂಜಾಯ್. ಸೊ ಇವತ್ತು ನಾನು ಏನು ಕುಕ್ ಮಾಡ್ತಿದ್ದೀನಿ ಅಂತಂದರೆ ಮಲೈ ಕೋಫ್ತಾ. ಜಸ್ಟು 1 ಬಿಗ್ ಟೊಮ್ಯಾಟೊ ಇದೆ ಇಲ್ಲಿ. ಅದಾದಮೇಲೆ ಒನ್ ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಬೆಲ್ ಪೆಪ್ಪರ್ ತೊಗೊಂಡಿದ್ದೀನಿ. ಸ್ಮಾಲ್ ಇರುತ್ತಲ್ಲ ಅದು, ಸಣ್ಣದು 3 ತೊಗೊಂಡಿದ್ದೀನಿ. ರೆಡ್, ಯೆಲ್ಲೋ, ಮತ್ತು ನಿಮ್ಗೆ ಅದೇನು ಕಲರ್ದು ನೆಸಸರಿ ಇಲ್ಲ, ಸುಮ್ಮನೆ ಹಾಕಿದ್ದೀನಿ. ಆಮೇಲೆ ಡ್ರೈ ಚಿಲ್ಲೀಸ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದು ಒಂದು 5 ತೊಗೊಂಡಿದ್ದೀನಿ. ಮತ್ತು ಕ್ಯಾಶ್ಯೂಸು ಒಂದು 10 to 12 ತೊಗೊಂಡಿದ್ದೀನಿ. ಅದಕ್ಕೆ ಒನ್ ಕಪ್ ನೀರನ್ನ ಆ್ಯಡ್ ಮಾಡಿ 2 to 3 ವಿಷಲ್ಸ್ ತೊಗೊಬೋದು. ನಿಮ್ಮದು ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು 1 ಅಥವಾ 2 ಮಾಡಿಸ್ತೀನಿ. ಪೊಟ್ಯಾಟೋಸ್ನು 1 ಆ್ಯಕ್ಚುಲಿ ತೊಗೊಬೇಕಿತ್ತು, ನಾನು ಸಣ್ಣದಿತ್ತು ಅಂತೇಳಿ 2 ತೊಗೊಂಡಿದ್ದೀನಿ. ಅದನ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಬೈ ದ ವೇ ನಾನು ಮರ್ತೋಗಿತ್ತು, ಗಾರ್ಲಿಕ್ ಹಾಕಿದ್ದೀನಿ, ಆಯಿತಾ? ಒಂದು ದೊಡ್ಡದಿದ್ದರೆ ಒಂದು 4 ಸಾಕು. ಸ್ಮಾಲ್ ಇರುತ್ತಲ್ಲ, ಅದಾದರೆ ಒಂದು 8 to 10 ಬೇಕು ಅನ್ಸುತ್ತೆ, ಸ್ಮಾಲ್ ಇದ್ರೆ, ಆಯಿತಾ? ಅಷ್ಟು ಹಾಕಿದ್ದೀನಿ. ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗಿದು ವಿಷಲ್ ಆಗಿ ಇವಾಗ ಜಸ್ಟ್ ತೆಗ್ದಿದ್ದೀನಿ. ನೀವೇ ನೋಡ್ತಿರ್ಬೋದು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅದನ್ನ ಆರಕ್ಕೆ ಬಿಡ್ತೀನಿ. ಆರಕ್ಕೆ ಬಿಟ್ಟಾದಮೇಲೆ ಇದು ಬ್ಲೆಂಡ್ ಮಾಡ್ತೀನಿ. ಅದಕ್ಕೆ ನಾನು ಒಂದೇ ಒಂದು ಟೊಮೆಟೊ ಹಾಕಿದ್ದೆ, ತುಂಬ ದೊಡ್ಡದಿತ್ತಲ್ಲ, ಅದಕ್ಕೆ. ಮತ್ತು ಇಷ್ಟಿಷ್ಟೇ ದೊಡ್ಡದು ಕ್ಯಾರೆಟ್, ಒಂದೇ ಕ್ಯಾರೆಟ್, ಬಟ್ ನಾನು 3 ಭಾಗ ಮಾಡಿದ್ದೆ. ಆರಕ್ಕೆ ಇನ್ನೂ ಒಂದು ಮೇ ಬಿ 5 minutes ತೊಗೊಬೋದಿದು, ಅದಕ್ಕೆ ಕಾಯ್ತಾ ಇದ್ದೀನಿ. ನೋಡೋಣ ಇನ್ನಷ್ಟು ತೊಗೊಳುತ್ತೆ ಅಂತ. ಬ್ಲೆಂಡ್ ಮಾಡುವಾಗ ಮತ್ತೆ ಸಿಗ್ತೀನಿ ನಿಮಗೆ. ಮತ್ತು ಇವಾಗ ಬ್ಲೆಂಡ್ ಮಾಡ್ಕೊಂಬಿಡೋಣ, ಆಯಿತಾ? ಓಕೆ, ಆಗಿದೆ ಪರ್ಫೆಕ್ಟಾಗಿ. ನೋಡೋಣ ಹೇಗಾಗಿದೆ ಅಂತೇಳಿ. ಮತ್ತೆ ಚಂಕ್ಸ್ ಇದ್ದರೆ ಮತ್ತೆ ತಿರ್ಗಾ ನಾನು ಮಾಡಬೇಕು, ಅದಕ್ಕೋಸ್ಕರ. ಇಲ್ಲ, ಪರ್ಫೆಕ್ಟಾಗಿ ಆಗಿದೆ. ಪರ್ಫೆಕ್ಟ್. ನನ್ನ ಹತ್ರ ಮನೇಲಿ ಮಾಡಿದ ಪನ್ನೀರ್ ಇತ್ತು, ಇಷ್ಟೇ ಉಳಿದಿರೋದು ಇವಾಗ. ಸೊ ಇದನ್ನ ಇವಾಗ ಗ್ರೇಟ್ ಮಾಡಬೇಕು, ಬಟ್ ಇದು ತುಂಬ ಆಲ್ರೆಡಿ ಗ್ರೇಟ್ ಮಾಡ್ಬೋದು ಅನ್ಸುತ್ತೆ ಆ್ಯಕ್ಚುಲಿ. ನೋಡೋಣ. ನಾನು ಫುಲ್ ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ 1 minute ರೋಸ್ಟ್ ಮಾಡ್ಕೊತೀನಿ ಅಷ್ಟೇ. ಅದು ಕೋಫ್ತಾ ಒಳಗಡೆ ಹಾಕಕ್ಕೆ, ಬಿಕಾಸ್ ನನಗೇನು ಇಷ್ಟ ಇಲ್ಲ, ಇದು ಹಾಕಲಿಲ್ಲ ಅಂದರೆ ಟೇಸ್ಟ್ ಬರಲ್ಲ. ಸೊ ಅದಕ್ಕೆ ತುಂಬ ಕಮ್ಮಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನ ಚಾಪ್ ಮಾಡ್ಕೊಬೇಕು, ಬಟ್ ಐ ಆಮ್ ನಾಟ್ ಗೋನಾ ಡೂ ದ್ಯಾಟ್. ನಾನು ಜಸ್ಟು ಹೀಗೆ ಇದರಲ್ಲೇ ಮಾಡ್ಕೊತೀನಿ. ಓ ಮೈ ಗಾಡ್, ಐ ಡೋಂಟ್ ನೋ ಲೈಕ್ ಹೌ ದಿಸ್ ಇಸ್ ಗೋನಾ ಟರ್ನ್ ಔಟ್. ಲೆಟ್ಸ್ ಸಿ. ಆಗ್ತಾಯಿದೆ, ಟೈನಿ ಪೀಸಸ್ ಅಂತೂ ಆಗ್ತಾಯಿದೆ, ವಿಚ್ ಇಸ್ ಗ್ರೇಟ್. ಇಷ್ಟಂತೂ ಮಾಡ್ಕೊಂಡಿದ್ದೀನಿ. ತುಂಬ ಏನು ಫೈನ್ ಪೌಡರ್ ಏನು ಮಾಡಿಲ್ಲ ನಾನು, ಯಾಕಂದರೆ ಅದು ಸಿಕ್ಕಿದ್ರೆ ಚೆನ್ನಾಗಲ್ವಾ, ಇದು ಕೋಫ್ತಾ ಒಳಗಡೆ ಮಧ್ಯ ಇಟ್ಟರೆ, ಅದಕ್ಕೋಸ್ಕರ.
ಸೊ ಇವಾಗ ನೋಡ್ತಿರಂಗೆ ಇದು ಪನ್ನೀರ್ ಆಯಿತಾ, ಪನ್ನೀರ್ ಗ್ರೇಟ್ ಮಾಡಿಟ್ಟಿದ್ದು, ಮತ್ತು ಬಾಯ್ಲ್ ಪೊಟೆಟೊ ಹಾಕಿದ್ದೀನಿ, ಮತ್ತು ಜಿಂಜರ್ನ ಗ್ರೇಟ್ ಮಾಡಿ, ಮತ್ತು ಗ್ರೀನ್ ಚಿಲ್ಲೀಸ್ ತುಂಬ ಸಣ್ಣಕ್ಕೆ ಹೆಚ್ಚಿ ಹಾಕಿರೋದು. ಆಮೇಲೆ ಸಾಲ್ಟ್ ನಾನು ಹಾಕಿದೆ ಇವಾಗ, ಜಸ್ಟ್ ಪಿಂಕ್ ಸಾಲ್ಟು. ನಿಮಗೆ ಯಾವ್ದು ಬೇಕಾದ ಹಾಕ್ಬೋದು, ಎಷ್ಟು ಬೇಕಷ್ಟು. ನಾನಂತೂ ತುಂಬ ಕಮ್ಮಿ ತಿಂತೀನಿ, ಸ್ವಲ್ಪ ಹಾಕಿದ್ದೀನಿ. ಇವಾಗ ಕೋಫ್ತಾಗ ರೆಡಿ ಮಾಡ್ಕೊತೀನಿ. ಆ್ಯಕ್ಚುಲಿ ನಾನು ಕೋಫ್ತಾ ಫ್ರೈ ಮಾಡ್ತಿಲ್ಲ, ಜಸ್ಟು ಈ ಥರ ಪಡ್ಡಿಂದ ಹಂಚಿರುತ್ತಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಚಿ ಅದರಲ್ಲೇ ಎಲ್ಲ ಸೈಡು ಗೋಲ್ಡನ್ ಬ್ರೌನ್ ಆಗೋ ತನಕ ಮಾಡ್ಕೊತೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಫ್ಲ್ಯಾಟಾಗಿ ಮಾಡಿಕೊಂಡು ಈ ಥರ ಮಧ್ಯದಲ್ಲಿ ನಾನು ಮಾಡ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸ್ದು, ನಿಮಿಷ ತೋರಿಸ್ತೀನಿ. ಡ್ರೈ ಫ್ರೂಟ್ಸ್ನ ಈ ಥರ ಮಧ್ಯ ಇಟ್ಟು ಇವಾಗ ಇದನ್ನ ಮತ್ತೆ ಮುಚ್ತಾ ಹೋಗುತ್ತೆ. ನಿಮ್ಗೆ ಮುಚ್ಚಕ್ಕೆ ಬಂದಿಲ್ಲ ಅಂತಂದರೆ ನಂತರ ಮಾಡ್ಬೋದು ಹಿಂಗೆ ರೌಂಡಾಗಿ, ಆಯಿತಾ. ನನಗಂತೂ ಬರ್ತಾಯಿಲ್ಲ, ನಾನಂತೂ ಪ್ರೋ ಅಲ್ಲ, ಇವಾಗೇ ನಾನು ಮಾಡ್ತಾ ಇರೋದೆಲ್ಲ. ಸೊ ಈ ಥರ ನಾನು ಮಾಡಿಕೊಂಡು ರೆಡಿ ಇಟ್ಕೊತೀನಿ ಎಲ್ಲದು, ಓಕೆನಾ. ಇವಾಗ ಕೋಫ್ತಾ ಎಲ್ಲ ಇಟ್ಬಿಟ್ಟು ಅದರ ಮೇಲೆ ಮತ್ತೆ ತಿರ್ಗಾ ತುಪ್ಪ ಜಸ್ಟು ಹಿಂಗೆ ಸ್ಪ್ರೆಡ್ ಮಾಡಿದ್ದೀನಿ. ನೋಡ್ಬೋದು, ಗೋಲ್ಡನ್ ಬ್ರೌನ್ ಆಗೋ ತನಕ ಮಾಡ್ತಾ ಇರ್ತೀನಿ, ತೋರಿಸ್ತೀನಿ ನಿಮಗೆ. ಇವಾಗ ಕೋಫ್ತಾ ರೆಡಿ ಆಗ್ತಿರುವಾಗ ನಾವು ಗ್ರೇವಿ ರೆಡಿ ಮಾಡ್ಕೊತೀನಿ. ನಿಮಗೆ ಬೇಕಾದರೆ ಜಸ್ಟು ಒಂದು ಬ್ರಷಲ್ಲಿ ಸ್ಪ್ರೆಡ್ ಮಾಡ್ಕೊಬೇಕು ತುಪ್ಪ ಇದರಲ್ಲಿ ಗ್ರೇವಿ ಮಾಡುವಾಗ. ಬಟ್ ನನಗಂತೂ ನಾನು ತುಂಬ ತುಪ್ಪ ತಿಂತೀನಿ, ಸೊ ಐ ಥಿಂಕ್ 1 ಸ್ಪೂನ್ ಇಸ್ ಫೈನ್, ಆಯಿತಾ. ರೈಟ್, ಅದಾದಮೇಲೆ ಒಂದು ಏನಂತಾರೆ ಅದಕ್ಕೆ ಸಿನ್ನಮನ್ ಸ್ಟಿಕ್ ಹಾಕ್ತಾ ಇದ್ದೀನಿ, ಮತ್ತು 2 ಕಾರ್ಡಮಮ್, ಆಯಿತಾ. ಇಷ್ಟು ಹಾಕ್ಬಿಟ್ಟು ಧನಿಯಾ ಪೌಡರ್ ಹಾಕಬೇಕು 1 ಸ್ಪೂನ್, 1 TBSP, ಆಯಿತಾ, ಟೇಬಲ್ ಸ್ಪೂನ್ ಹಾಕಬೇಕು. ಆಲ್ರೆಡಿ ಒಂದು ಸತಿ ಫ್ಲಿಪ್ ಮಾಡಿ ಹಾಕಿದ್ದೀನಿ. ಇವಾಗ ಮತ್ತೆ ತಿರ್ಗಾ ತುಪ್ಪನ ಹೀಗೆ ಜಸ್ಟ್ ಹಚ್ತೀನಿ ಎಲ್ಲದಕ್ಕೂ. ಏನು ಚೆನ್ನಾಗಿ ಕಾಣ್ತಿದೆ ಅಂತಂದರೆ ನನಗೆ ಅನಿಸ್ತಾ ಇಲ್ಲ ನಾನು ಮಾಡಿದ್ದೀನಿ ಅಂತ, ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡಿರೋದು. ನನಗಂತೂ ಇಲ್ಲಿಗೆ ಬಂದು ಏನು ಕಲ್ತಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ಕುಕಿಂಗ್ ಒಂದು ಕಲ್ತಿದ್ದೀನಿ, ಟು ಬಿ ಆನೆಸ್ಟ್. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ನಾನು ನಿಮಗೆ ತೋರಿಸ್ತೀನಿ. ಇವಾಗ ಸ್ವಲ್ಪ ಆಗಿದೆ, ಬಿಸಿ ಆಗಿದೆ. ಇವಾಗ ಕೊರಿಯಂಡರ್ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ, ಆಯಿತಾ. ಅದಾದಮೇಲೆ ಒಂಚೂರು ಮಾಡ್ಕೊಳ್ಳಿ ತುಪ್ಪದಲ್ಲಿ, ಮೇ ಬಿ ಒಂದು 1 ಮಿನಿಟ್ ಮಾಡ್ಕೊಬೇಕು ಈ ಥರ, ಆಯಿತಾ. ಸಿಮ್ಮಲ್ಲೇ ಇಟ್ಟಿದ್ದೀನಿ ನಾನು, ಜಾಸ್ತಿ ಏನು ಜೋರಾಗಿ ಮಾಡಿಲ್ಲ. ಅದಾದಮೇಲೆ ಇವಾಗ 1 to 3 ಮಿನಿಟ್ಸ್ ಸಾಟೆ ಮಾಡಬೇಕು. ಆಲ್ರೈಟ್, ಇವಾಗ 3 ಮಿನಿಟ್ಸ್ ಆಯಿತು. ಸೈಮಲ್ಟೇನಿಯಸ್ಲಿ ಇದು ಆಗ್ತಾಯಿದೆ. ನಾನಿವಾಗ ಅದು ಮಾಡಿಟ್ಟಿದ್ನಲ್ಲ ನಾನು, ಇದನ್ನ ಹಾಕ್ತಾಯಿದ್ದೀನಿ ಪೇಸ್ಟು. ಗ್ರೇವಿ ಹಾಕಿ ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಚಿಲ್ಲಿ ಪೌಡರ್ 1 ಸ್ಪೂನ್. ಅದಾದಮೇಲೆ 1 ಕಪ್ ಆಫ್ ಮಿಲ್ಕ್ ಮತ್ತು ಸಾಲ್ಟ್. ಆಲ್ರೆಡಿ ಕೋಫ್ತಾಗೂ ಹಾಕಿದ್ದೀನಿ ಸಾಲ್ಟ್ ನಾನು ಅದು ಮಿಕ್ಸ್ ಮಾಡುವಾಗೆ, ಸೊ ಇಲ್ಲೂ ನಾನು ಸ್ವಲ್ಪ ಹಾಕೊಬೇಕು ಅಷ್ಟೇ. ಇವಾಗ ಪ್ರಾಪರಾಗಿ ಮಿಕ್ಸ್ ಮಾಡಿ ಫುಲ್ಲು ಇದು ಗ್ರೇವಿ ತಿಕ್ಕನ್ ಆಗೋ ತನಕ ಬಾಯ್ಲ್ ಆಗೋಕ್ಕೆ ಬಿಟ್ಟರೆ ಆಯಿತಾ. ಇವಾಗ ಕರೆಕ್ಟಾಗಿ ಯು ನೀಡ್ ಟು ಲೀವ್ ಅಟ್ ಲೀಸ್ಟ್ ಅಂಟಿಲ್ ದ ಗ್ರೇವಿ ತಿಕ್ಕನ್ಸ್, ಆಯಿತಾ.
ಇವಾಗ ತಿಕ್ಕಾಗಿದೆ. ಕಸೂರಿ ಮೆಥಿ ಆ್ಯಡ್ ಮಾಡ್ತಾಯಿದ್ದೀನಿ. ತಿರ್ಗಾ ಮಿಕ್ಸ್ ಮಾಡಿ ಸೊ ಇವಾಗ ಕೋಫ್ತಾಸ್ ಎಲ್ಲ ರೆಡಿ ಆಗಿದೆಯಾ ನೋಡಿ, ಇಷ್ಟ ಆಗಿದೆ. ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ನನಗಂತೂ ಚೆನ್ನಾಗಿ ಅನಿಸ್ತಾ ಇದೆ, ಟೇಸ್ಟು ಚೆನ್ನಾಗಿದೆ. ಮತ್ತು ಇನ್ನೊಂದು, ನಾನು ಕ್ಯಾಪ್ಸಿಕಮ್ ಹಾಕಿರೋದು ನನ್ನ ಹತ್ರ ಪಂಪ್ಕಿನ್ ಇದ್ದಿಲ್ಲ ಅಂತ, ಸೊ ಪಂಪ್ಕಿನ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕ್ರೀಮು ಆ್ಯಡ್ ಮಾಡ್ಬೋದು ನಿಮ್ಮ ಇಷ್ಟ. ಆಯಿತಾ? ಓಕೆ, ಹೆಂಗೆಂಗೋ ಕಾಣಿಸ್ತಿರ್ಬೋದು, ಬಟ್ ಇಟ್ಸ್ ಓಕೆ. ನಾನು ಮಿಕ್ಸ್ ಇಟ್. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ನಾನು ಹೀಗೆ ಬಿಡ್ತೀನಿ. If you have coriander, you can add that also. So ivaga ಆಯಿತು. This is jalapeno with lemon juice and salt, and then ಇದು ನನ್ನ ಪಲ್ಯ ಆ್ಯಂಡ್ ಚಪಾತಿ. ಹೆಂಗೆ ಕಾಣಿಸ್ತಿದೆ ತಿಂತೀನಿ ಇವಾಗ. ಓಕೆ, ಬಾಯ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ವೆರಿ ಸೂನ್ ಸಿಗೋಣ, ಆಯಿತಾ? ಬಾಯ್ ಬಾಯ್.